ಇವತ್ತೇನಪ್ಪ ಅಂದ್ರೆ ಕರೆಂಟ್ ಮೊನ್ನೆ ಏನಪ್ಪ ಇವತ್ತೇನಪ್ಪ ಅಂದ್ರ ಮಳಿ ಬಂದದ ಎಲ್ಲಾ ರೈತರು ಏನಪ್ಪ ಅಂದ್ರೆ ಸ್ವಲ್ಪ ಶಾಂತರ. ಅದನ್ನೇನಪ್ಪ ಅಂದ್ರೆ ಹಸಿ ಮಳೆ ಆಗಿದೆ, ಏನ್ ಪೂರ ಏನಪ್ಪ ಅಂದ್ರೆ ದೊಡ್ಡ ಮಳೆ ಆಗಿಲ್ಲ. ಕರೆಂಟ್ 7 ತಾಸು ಕೊಡ್ತೀವಿ ಅಂತಂತಾರ. ಅದಕ್ಕೆ ಒಂದು ಟೈಮು, ಒಂದು ಲಿಮಿಟ್ ಅಂಬದು ಒಂದು ಬೇಕಾ. ಮುಂಜಾನೆ ಒಂದ್ ಸಲ ಮುಂಜಾನೆ 8 ಗಂಟೆ ಕೊಡ್ತೀನಿ ಅಂತಂತಾನ, ಒಂದ್ಸಲ ಏನಪ್ಪಾ ಅಂದ್ರೆ 12 ಕೊಡ್ತೀನಿ ಅಂತಂತಾನ, ಒಂದ್ಸಲ 2 ಗಂಟೆ ಕೊಡ್ತೀನಿ ಅಂತ, ಒಂದ್ಸಲ 3 ಗಂಟೆ ಕೊಡ್ತೀನಿ ಅಂತಂತಾನ, ಒಂದ್ಸಲ ಏನಪ್ಪಾ ಅಂದ್ರೆ ರಾತ್ರಿ ಏನಪ್ಪಾ ಅಂತಂದ್ರೆ 6 ಗಂಟೆ ಕೊಡ್ತೀನಿ ಅಂತಂದ್ರೆ. ರಾತ್ರಿ ಏನಪ್ಪಾ ಅಂದ್ರೆ ರೈತರು ಏನಪ್ಪಾ ಅಂದ್ರೆ ಹೋಗಿ ಏನಪ್ಪಾ ಅಂತಂದ್ರೆ ಹೊಲಕ್ ಹೋಗಿ ಏನಪ್ಪಾ ಅಂದ್ರೆ ಕೆಲಸ ಮಾಡ್ಬೋದಾ? ಮಾಡ್ಲಕ್ ಏನಪ್ಪ ಸಾಧ್ಯ ಅದ? ಕೆ ಬಿ ಅವ್ರು ಅಂತಂದ್ರ ಇವತ್ತು ಇಂಜಿನಿಯರ್ಗಳಾಗ್ಬೋದು, ಇವತ್ತು ಜಸ್ಕಾಮ್ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಇವತ್ತಿನ ತನ ಏನಪ್ಪಾ ಅಂದ್ರೆ ಈ ರೈತರಿಗೆ ಏನಪ್ಪ ಇವತ್ತು ಕರ್ಕೊಂಡು ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ಬೇಕಾದ್ರ ಅವ್ರಿಗೆ ಏನಪ್ಪಾ ಅಂತಂದ್ರ ಸಮಾಧಾನ ಇಲ್ಲ. ನಮಗೇನಪ್ಪ ಕರೆಂಟ್ 7 ತಾಸು ನಾವು ಕರೆಂಟ್ ಕೊಡ್ತೀವಿ ಅಂತಂದು ಹೇಳಿ ಇವತ್ತೇನಪ್ಪ ಅಂದ್ರ 2 ತಾಸು ಕೊಡೋದು, 4 ತಾಸು ಏನಪ್ಪಾ ಅಂದ್ರೆ ತೆಗೆಯೋದು, 1 ಡೇ ಏನಪ್ಪಾ ಅಂದ್ರೆ ಅದ್ರಾಗ ಏನಪ್ಪಾ ರೈತರು ಏನಪ್ಪಾ ಅಂದ್ರೆ ಜೀವನ ಏನಪ್ಪಾ ಅಂದ್ರೆ ಪೂರ್ತಿ ವ್ಯರ್ಥ ಮಾಡಿಬಿಡೋದು. ಬಿತ್ತಿದ ಬೀಜ ಏನಪ್ಪಾ ಮಳಿ ಬರ್ಲಿಲ್ಲ, ಎಷ್ಟೋ ಬೀಜಗಳು ಏನಪ್ಪಾ ಅಂತಂದ್ರೆ ಈಗ ನಷ್ಟಗಳಾಗಿಬಿಟ್ಟಾವ. ಈಗ ಬಿತ್ತಿದ ಬೀಜ ಏನಪ್ಪಾ ಅಂತಂದ್ರೆ ನಾಡ್ಲಿಕ್ಕೆ ಇದು ಏನು ಮೂಲ ಕಾರಣ ಏನಪ್ಪಾ ಅಂದ್ರೆ ಕರೆಂಟ್ ಟೈಮ್ ಇಲ್ಲ, ಟೇಬಲ್ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ಲೈನ್ ಮನಿಗೆ ಫೋನ್ ಮಾಡ್ಬೇಕಾದ್ರೆ ಒಂದು 10 ಸಲ ಕಾಲ್ ಮಾಡಿದ್ರೆ ನಾವು ಲೈನ್ ಮನಿ ಏನಪ್ಪಾ ಅಂದ್ರೆ ರೈತರು ಯಾರು ಫೋನ್ಗಳೇ ಎತ್ತಲ್ಲ. ಇದಕ್ಕೇನಪ್ಪಾ ಅಂದ್ರೆ ಒಂದು ಆಗ್ಬೇಕಲ್ಲ, ಒಂದು ಜಿಲ್ಲೆ ಕಡೆಲಿಂತ ಇಂತಿಷ್ಟ ಟೈಮು, ಈ ಟೈಮ್ ಏನಪ್ಪಾ ಅಂದ್ರೆ ಮುಂಜಾನೆ 6 ಗಂಟೆಲಿಂತ ಏನಪ್ಪಾ ಅಂದ್ರೆ ನಿಮ್ಗೆ 2 ಗಂಟೆ ತನ ಒಂದು ಸೆಟ್ಟು, 2 ಗಂಟೆಲಿಂತ ಒಂದು ಟೈಮಿಂಗ್ ಅಂಬುದು ಏನಪ್ಪಾ ಅಂದ್ರೆ ಒಂದು ನಿಮ್ಮ ಮುಖಾಂತರ ಹೇಳಕ್ ಏನಪ್ಪಾ ಅಂದ್ರೆ ಟೈಮ್ ಏನಪ್ಪಾ ಅಂದ್ರೆ ಸೆಟ್ ಮಾಡಿ ಏನಪ್ಪಾ ರೈತರಿಗೆ ಏನಪ್ಪಾ ಅನುಕೂಲ ಮಾಡಿ ಕೊಡ್ತದ ಏನಪ್ಪಾ ಕೆಲಸಗಳು ಆಗ್ಬೇಕು.